ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. GPS ಸ್ಟಾರ್ ಗುಡ್ ನ್ಯೂಸ್ ಏನು ಅಪ್ಡೇಟ್ ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರೇಡ್ 2 ದೈಹಿಕ ಶಿಕ್ಷಕರನ್ನು ಅಂದ್ಬಿಟ್ಟು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಾಗಿ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲು ಶಾಲಾ ಶಿಕ್ಷಣ ಇಲಾಖೆ ಅಂದ್ಬಿಟ್ಟು ಆದೇಶ ಕೂಡ ಮಾಡಿದೆ. ಈ ನಿಟ್ಟಿನಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ, ಫಿಸಿಕಲ್ ಎಜುಕೇಶನ್ ಶಿಕ್ಷಕರ ನೇಮಕಾತಿ, KPSC ಶಾಲೆಗಳನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ನೇಮಕಾತಿ ಒಟ್ಟಾರೆ ನೆಕ್ಸ್ಟ್ ಮುಂಬರದಲ್ಲಿ ನೇಮಕಾತಿ ಹೆಚ್ಚಳ ಆಗೋ ಸಾಧ್ಯತೆ ಕೂಡ ಇದೆ. ಯಾರೆಲ್ಲ ಇದೆಯೋ ಅವರು ತಯಾರಿ ಕೂಡ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಅವರು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ BPED ಪದವಿ ಪಡೆದ ದೈಹಿಕ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದು, ರಾಜ್ಯಾದ್ಯಂತ ಹಲವು ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರದ್ದು ಗ್ರೇಡ್ 1 ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಹಾಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ BPED ಪದವಿ ಪಡೆದು ದೈಹಿಕ ಶಿಕ್ಷಕರಾಗಿ ಸರ್ಕಾರದ ನಿಯಮದ ಪ್ರಕಾರ ಪ್ರೌಢಶಾಲಾ ದೈಹಿಕ ಶಿಕ್ಷಕರೆಂದು ಗ್ರೇಡ್ 1 ಹುದ್ದೆಗಳಿಗೆ ಬಡ್ತಿ ನೀಡುವಂತೆ ಮಾಹಿತಿ ಕೊಟ್ಟಿರುತ್ತಾರೆ. ಮುಂದುವರೆದಂತೆ ಉಲ್ಲೇಖಿಸಿ ಈಗಾಗಲೇ BPED ವಿದ್ಯಾರ್ಥಿ ಹೊಂದಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರೇಡ್ 2 ದೈಹಿಕ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆ ಇರೋರಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರೇಡ್ 1ಗೆ ಮುಂಬಡ್ತಿ ನೀಡುತ್ತಾ ಇದ್ದಾರೆ. ಅದು ಕೂಡ ನೇಮಕಾತಿ ಪರಿಶೀಲಿಸಿ ಮುಂಬಡ್ತಿ ನೀಡಬೇಕೆ ಅಗತ್ಯ ಕ್ರಮ ವಹಿಸಬೇಕು ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಉಲ್ಲೇಖವಾಗಿ ಪತ್ರ ಕೂಡ ಬಂದಿದೆ, ನೀವು ಗಮನಿಸಬಹುದು. ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನ ಕೇಳ್ತಾ ಇದ್ರೆ ಫಿಸಿಕಲ್ ಎಜುಕೇಶನ್ ನೇಮಕಾತಿ ಕೂಡ ಆಗುತ್ತೆ ಅಂತ. ಇಲ್ಲಿ ವೇಕೆಂಟ್ ಆಗಿ ಉಳಿದಿರೋ ಕಾರಣ ನೆಕ್ಸ್ಟ್ ಮುಂಬರುವ ನೇಮಕಾತಿಯಲ್ಲಿ ಕೂಡ ಕಳೆದ 13 ವರ್ಷದಿಂದ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗಳಾಗಿರ್ಬೋದು, ಸಂಗೀತ ಟೀಚರ್ಸ್ಗಳಾಗಿರ್ಬೋದು ಸಾಕಷ್ಟು ನೇಮಕಾತಿ ಕೂಡ ಆಗಿಲ್ಲ. ಆ ನಿಟ್ಟಿನಲ್ಲಿ ಇವರು ಕೂಡ ನೇಮಕಾತಿ ಆಗಬಹುದು. ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಮತ್ತೆ ಹಿರಿಯ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಹಿರಿಯ ಶಿಕ್ಷಕರಿಗೆ ಮುಂಬಡ್ತಿ ನೀಡ್ತಾ ಇದ್ದಾರೆ. ನಂತರ ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಸಾಕಷ್ಟು ಶಿಕ್ಷಕರ ನೇಮಕಾತಿ, ಶಿಕ್ಷಕರದ್ದು ಪೆಂಡಿಂಗ್ ಆಗಿ ವೇಕೆಂಟ್ ಆಗಿ ಉಳಿದಿದೆ. ಅದನ್ನು ಕೂಡ ನೇಮಕಾತಿ ಮಾಡಬಹುದು. ಹೊಸ ವರ್ಷಕ್ಕೆ TET ಪಾಸ್ ಆಗಿರೋರಿಗೆ ಗುಡ್ ನ್ಯೂಸ್ ಕೂಡ ಕೊಡ್ತಾರಾ ಅಂತ ಕಾಯ್ದು ನೋಡ್ತಾ ಇದೀವಿ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ವೇಕೆಂಟ್ ಆಗಿ ಉಳಿದಿದ್ದಾವೆ ಸೀಟ್ಗಳು ಕೂಡ. ಸಾಕಷ್ಟು ಅಭ್ಯರ್ಥಿಗಳು, ಬರೋಬ್ಬರಿ ಲಕ್ಷಾಂತರ ಅಭ್ಯರ್ಥಿಗಳು, 4.5 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು TET ಪಾಸ್ ಆಗಿ ಎಲಿಜಿಬಲ್ ಆಗಿ ಕಾಯ್ತಾ ಇದ್ದಾರೆ. ಅವರಿಗೆ ಕೂಡ ಸಂಕಷ್ಟ ಕೂಡ ಆಗಿದೆ. ಸಾಕಷ್ಟು ಜನ ಜಾಬ್ ಮಾಡೋದೋ ಬೇಡವಾ, TET ಪಾಸ್ ಆದ್ರೂ ಕೂಡ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಪಡ್ಕೊಂಡ್ರು ಕೂಡ ಟೀಚರ್ ಆಗೋಕ್ಕಾಗ್ತಿಲ್ಲ ಅಂತ ಸಂಕಷ್ಟ ಕೂಡ ಆಗಿದೆ. ಒಟ್ಟಾರೆ ಈ ರೀತಿ ಡಿಸಿಷನ್ ಬಂದಿರೋದು. ನಿಮಗೆ ಏನು ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.